ಆತ್ಮೀಯ ಶ್ರೋತೃಗಳೇ, ಎಲ್ಲರಿಗೂ ನಿಮ್ಮ ಸುನೀಲ್ ಆರಾಧ್ಯ ಮಾಡುವಂತಹ ಪ್ರೀತಿಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ನಾವಿವತ್ತು ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯಿತಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಕಚೇರಿಯಲ್ಲಿದ್ದೀವಿ. ಅವರನ್ನು ಒಂದು ವಿಚಾರದ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ನೇರವಾಗಿ ಅವರ ಒಂದು ಕಚೇರಿಗೆ ಬಂದಿದ್ದೀವಿ. ಅವರನ್ನು ನಮ್ಮ ಎಲ್ಲ ವೀಕ್ಷಕರ ಕಡೆಯಿಂದ ಮತ್ತು ಚಿಕ್ಕಬಳ್ಳಾಪುರದ ಎಲ್ಲ ಸಾರ್ವಜನಿಕರ ಕಡೆಯಿಂದ ನಮಸ್ಕಾರವನ್ನು ಹೇಳುವಂತಹ ಸಮಯ. ಸರ್, ಎಲ್ಲ ಒಂದು ನಮ್ಮ ವೀಕ್ಷಕರ ಕಡೆಯಿಂದ ಮತ್ತು ಚಿಕ್ಕಬಳ್ಳಾಪುರದ ಎಲ್ಲ ನಾಗರಿಕರ ಕಡೆಯಿಂದ ನಿಮಗೆ ನಮಸ್ಕಾರಗಳು ಸರ್. ಶ್ರೀಯುತರು ಡಾಕ್ಟರ್ ವೈ ನವೀನ್ ಭಟ್ IAS, ಕರ್ನಾಟಕದ ಕ್ಯಾಡರ್ನಲ್ಲಿ 37ನೇ ರ್ಯಾಂಕ್ ಪಡೆದು 2017ರಲ್ಲಿ IAS ಅಧಿಕಾರಿಗಳಾದಂಥವರು. ಅನೇಕ ಪೋಸ್ಟಿಂಗ್ಸ್ನ ನಂತರ ಇವತ್ತು ಈ ಹೋದ ವರ್ಷ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇವರು ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದಂಥವರು. ವೃತ್ತಿಯಲ್ಲಿ MBBS ಪದವಿಯನ್ನು ಪಡೆದಿದ್ದರೂ ಸಹ ಸಿವಿಲ್ಸನ್ನು ತಗೊಂಡು ಸಾಮಾಜಿಕ ಸೇವೆಗೆ ಬಂದಂಥವರು. ಚಿಕ್ಕಬಳ್ಳಾಪುರಕ್ಕೆ ಬಂದ ನಂತರ ಅನೇಕ ವಿಪ್ಲವಾತ್ಮಕವಾದಂತಹ ಒಂದು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಇಲ್ಲಿನ ಜನಕ್ಕೆ ಏನು ಬೇಕು ಅನ್ನುವಂತಹದ್ದು, ಈ ಕ್ಷೇತ್ರಕ್ಕೆ ಏನು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ಅದಕ್ಕೆ ಕೈ ಹಾಕಿ ಸಾಧನೆಯನ್ನು, ಅದರಲ್ಲಿ ಭಾಗಶಃ ಸಾಧನೆಯನ್ನು ಯಶಸ್ಸನ್ನು ಸಾಧಿಸಿದಂಥ ಅಪರೂಪದ ಅಧಿಕಾರಿಗಳು. ಕಲ್ಯಾಣಿಗಳಿಗೆ ಯಾವ ಅತ್ಯಂತ ಹಿರಿಯ ಕಲ್ಯಾಣಿಗಳಿದ್ವು, ಪುರಾತನವಾದ ಕಲ್ಯಾಣಿಗಳಿಗೆ ಇವತ್ತು ಕಾಯಕಲ್ಪ ಕೊಟ್ಟಿದ್ದಾರೆ. ಅದನ್ನು ಪುನಶ್ಚೇತನ ಮಾಡುವಂತಹ ಅದ್ಭುತ ಒಂದು ಭಗೀರಥ ಪ್ರಯತ್ನಕ್ಕೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೈ ಹಾಕಿದ್ದಾರೆ. ಭಾಗಶಃ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್, ಏನು ಅಂತಂದರೆ ಸರ್, ಚಿಕ್ಕಬಳ್ಳಾಪುರದಲ್ಲಿ ಈ ಕಲ್ಯಾಣಿ ಪುನಶ್ಚೇತನ ಅನ್ನುವಂಥದ್ದು ಬಹಳ ಜರೂರಾಗಿ ಅತ್ಯವಶ್ಯಕವಾಗಿ ಬೇಕಾಗಿದ್ದಂಥದ್ದು. ಈಗಾಗಲೇ ನಾವು ನೀರಾವರಿ ಹೋರಾಟಗಳು, ಶಾಶ್ವತ ನೀರಾವರಿಗಾಗಿ, ನದಿ ನೀರಾವರಿಗಾಗಿ ಹೊರಗಡೆ ಹೋರಾಟಗಳು ನಡೀತಿದ್ದಾವೆ. ಆದರೆ ಅಫಿಷಿಯಲ್ ಲೆವೆಲಲ್ಲಿ ತಾವು ಅದನ್ನು ಮನಗಂಡು ನೀವು ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಕಲ್ಯಾಣಿ ಪುನಶ್ಚೇತನದ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ರಿ. ಈ ಕಲ್ಯಾಣಿ ಪುನಶ್ಚೇತನದ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ. ಈ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಕಲ್ಯಾಣಿಗಳ ಪುನಶ್ಚೇತನ ಕಾರ್ಯಕ್ರಮ ಒಂದು ಪೆಟ್ ಪ್ರಾಜೆಕ್ಟ್ ಆಗಿ ತೆಗೆದುಕೊಂಡು ಇದನ್ನು ಮಾಡಬೇಕನ್ನೋ ಒಂದು ಡಿಸಿಷನ್ ನಮ್ಮ ಅಧಿಕಾರಿಗಳ ಹತ್ರ ಎಲ್ಲ ಚರ್ಚೆ ಮಾಡಿ, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಹತ್ರ ಚರ್ಚೆ ಮಾಡಿ ಅಕ್ಟೋಬರಲ್ಲೇ ನಾವು ಇದನ್ನು ಡಿಸೈಡ್ ಮಾಡಿದ್ವಿ, ಒಂದು ಪ್ರೋಗ್ರಾಮ್ ತೆಗೆದುಕೊಳ್ಬೇಕು ಅಂತ. ಆದರೆ ಇದನ್ನು ಮ್ಯಾಕ್ಸಿಮಮ್ ಬೆನಿಫಿಟ್ ನಮಗೆ ಯಾವಾಗ ಸಿಗುತ್ತೆ ಅಂದರೆ ಮಳೆಗಾಲಕ್ಕೆ ಬರುವ ಜಸ್ಟ್ ಮುಂಚೆ ನಾವು ಕಲ್ಯಾಣಿನ ಕ್ಲೀನಿಂಗ್ ಮಾಡಿದಾಗ ಮಳೆಗಾಲದಲ್ಲಿ ಏನು ಮಳೆ ಬರುತ್ತೆ ಅದನ್ನು ಆದಷ್ಟು ಇಂಗಿಸ್ಕೊಳ್ಳೋದಕ್ಕೆ ಹಾಗೂ ನಮ್ಮ ಗ್ರೌಂಡ್ ವಾಟರ್ ಲೆವೆಲ್ನ ಜಾಸ್ತಿ ಮಾಡೋದ್ರಲ್ಲಿ ಇದರಲ್ಲಿ ಒಂದು ತುಂಬ ಅವಶ್ಯವಾದ ಪ್ರಯತ್ನವಾಗಿ ಆಗುತ್ತೆ ಈಗ. ಸೊ ಈ ನಿಟ್ಟಿನಲ್ಲಿ ನಾವು ಅಕ್ಟೋಬರ್ನಲ್ಲಿ ಇದಕ್ಕೆ ಪ್ಲ್ಯಾನಿಂಗ್ ಮಾಡಿಕೊಂಡು ಎಷ್ಟು ಕಲ್ಯಾಣಿಗಳಿದೆ ಅಂತ ಎಲ್ಲ ಪಂಚಾಯತ್ PDOಗಳಿಂದ ನಾವು ಒಂದು ಮಾಹಿತಿನ ಕಲೆ ಹಾಕಿ ಅದಕ್ಕೆ ಒಟ್ಟಿಗೆ ಎಲ್ಲ ಕಲ್ಯಾಣಿಗಳನ್ನ ಕ್ಲೀನಿಂಗ್ ಮಾಡಿದರೆ ಅದು ಕಾಟಾಚಾರಕ್ಕಾಗತ್ತೆ ಅಂತ ಪ್ರತಿ ವಾರಕ್ಕೆ ಒಂದಿಷ್ಟು ಕಲ್ಯಾಣಿಗಳನ್ನ ಅಂತ ನಾವು ತೆಗೆದುಕೊಂಡಿದ್ದೀವಿ. ಸೊ ಈಗಾಗಲೇ ನಮಗೆ ಇನಿಷಿಯಲಿ ನಾವು ಒಟ್ಟಿಗೆ ಪಟ್ಟಿಯನ್ನು ಮಾಡಿ ಕೇಳಿದಾಗ 180ಕ್ಕೂ ಹೆಚ್ಚು ಕಲ್ಯಾಣಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿದೆ ಅಂತ ಮಾಹಿತಿ ಬಂತು. ಅದನ್ನು ಆಮೇಲೆ ನಾವು ಸ್ವಲ್ಪ ಫ್ಯಾಕ್ಟ್ರಿನ ಮಾಡಿ ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಒಟ್ಟಿಗೆ 132 ಕಲ್ಯಾಣಿಗಳು ನಮ್ಮ ಜಿಲ್ಲೆಯಲ್ಲಿ ಇರೋದು ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ, ನಮ್ಮ ರೂರಲ್ ಏರಿಯಾಗಳಲ್ಲಿ ಬಂದಿರೋ ಮಾಹಿತಿ. ಇದಕ್ಕೆ ನಾವು ಹಂತ ಹಂತವಾಗಿ ಪ್ರಥಮ ವಾರದಲ್ಲಿ ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಕಲ್ಯಾಣಿ ಸ್ವಚ್ಛತೆಯಲ್ಲಿ ನಾವು ಒಂದೊಂದು ತಾಲೂಕಲ್ಲಿ ಒಂದೊಂದು ಅಂತ ತೆಗೆದುಕೊಂಡು ಒಟ್ಟಿಗೆ 8 ತಾಲೂಕಲ್ಲಿ 8 ಕಲ್ಯಾಣಿನ ಕ್ಲೀನ್ ಮಾಡಿದ್ವಿ. ಮುಂದಿನ ನಮ್ಮ ಎಕ್ಸ್ಪೆರಿಮೆಂಟ್, ನಮ್ಮ ಪ್ರಯೋಗ ಯಶಸ್ವಿಯಾಗಿತ್ತು. ಎಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿರೋದ್ರಿಂದ ಪ್ರತಿ ವಾರದಲ್ಲಿ ಮುಂದಿನ ವಾರದಿಂದ ನಾವು 2 ಕಲ್ಯಾಣಿಗಳನ್ನ ತೆಗೆದುಕೊಂಡು ಬಂದ್ವಿ. ಸೊ ಈಗಾಗಲೇ ಇಲ್ಲಿವರೆಗೆ ನಾವು 38 ಕಲ್ಯಾಣಿಗಳನ್ನ ಕ್ಲೀನಿಂಗ್ ಆಗಿದೆ ಇಡೀ ನಮ್ಮ ಜಿಲ್ಲೆಯಲ್ಲಿ. ಆ 38 ಕಲ್ಯಾಣಿಗಳ ಕ್ಲೀನಿಂಗ್ ಅಥವಾ ಸ್ವಚ್ಛತೆ ಅಂದರೆ ನಾವು ಈಗ ಬರೀ ಅಲ್ಲಿ ಗಿಡಗಂಟಿಗಳನ್ನ ತೆಗೆದುಹಾಕೋದು ಅಷ್ಟೇ ಅಲ್ಲದೆ ಅದನ್ನು ಒಂದು ಶಾಶ್ವತವಾಗಿ ಮುಂದೆ ಅಟ್ಲೀಸ್ಟ್ ಮುಂದಿನ 5 ವರ್ಷ, ಮುಂದಿನ 8 ವರ್ಷ, ಮುಂದಿನ 10 ವರ್ಷದವರೆಗೆ ಅಲ್ಲಿ ಯಾವುದೇ ಗಿಡಗಂಟಿಗಳು ಬೆಳೆದುಕೊಳ್ಬಾರ್ದು ಅನ್ನೋ ಥರದಲ್ಲಿ ಅದಕ್ಕೊಂದು ಸಪ್ಲಿಮೆಂಟ್ರಿ ಆ್ಯಕ್ಷನ್ ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಅದನ್ನು ಈ ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡಿ, ಸೊ ದಟ್ ಈಗ ಮಳೆಗಾಲ ಆದ ಮೇಲೆ ಇದೇ ಪರಿಸ್ಥಿತಿಗೆ ನಮ್ಮ ಕಲ್ಯಾಣಿಗಳು ಹೋಗಬಾರ್ದು ಅನ್ನೋ ಒಂದು ವಿಶೇಷವಾಗಿ ಮನಗೊಂಡು ಈ ಥರ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ದೀವಿ. ಈ 38 ಕಲ್ಯಾಣಿಗಳೇನು ಹೀಗೆ ಸ್ವಚ್ಛತೆ ಆಗಿದೆ, ಇದೇ ಥರ ನಮ್ಮ ಮುಂದೆ ಇರುವ ನಮ್ಮ ಲಿಸ್ಟಲ್ಲಿ ಉಳಿದ ಕಲ್ಯಾಣಿಗಳನ್ನ ಪ್ರತಿ ವಾರ ನಾವು ಕ್ಲೀನಿಂಗಿಗೆ ತೆಗೆದುಕೊಳ್ತಾ ಇದ್ದೀವಿ. ಸೊ ಇದು ಒಂದು ಸರ್ಕಾರದಿಂದ ಯಾವುದೇ ಫಂಡಿಂಗ್ ಅಥವಾ ಇದಕ್ಕೇನು ಸಪೋರ್ಟ್ ಇಲ್ಲದೆ ನಮ್ಮ ಸರ್ಕಾರಿ ಅಧಿಕಾರಿ ಮಿತ್ರರು ಒಂದೊಂದು ಇಲಾಖೆಯವರೊಟ್ಟಿಗೆ ನಾವು ಸಹಕಾರ ತೆಗೆದುಕೊಂಡು ಈಗ ಪ್ರಥಮ ವಾರ ನಾವು ಮಾಡಿದಾಗ ನಮ್ಮ ಹಂತದಲ್ಲಿ ನಮ್ಮ RDPR ಇಲಾಖೆಯವರೇ, ಪ್ರತಿ ಪಂಚಾಯತಿಯ PDOಗಳಿರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ನಮ್ಮ ವಾಟರ್ ಮ್ಯಾನ್, ನಮ್ಮ ಸ್ವಚ್ಛತೆಗಾರರು, ನಮ್ಮ ಇಲಾಖೆಯವರೇ ಎಲ್ಲ ಕಡೆ ಕಲ್ಯಾಣಿಗಳನ್ನ ಕ್ಲೀನಿಂಗನ್ನು ಮಾಡ್ಕೊಂಡ್ವಿ.
ಮುಂದಿನ ವಾರ ನಮ್ಮ ಒಟ್ಟಿಗೆ ಆರೋಗ್ಯ ಇಲಾಖೆಯವರು ಕೈ ಜೋಡಿಸಿದ್ರು. ಸೊ ನಮ್ಮ ಎಲ್ಲ ಆಶಾ ಕಾರ್ಯಕರ್ತೆಯರು, ನಮ್ಮ CHOಗಳು, ನಮ್ಮ ANM ಅವರು, PHC ಡಾಕ್ಟರ್ಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ರು. ಕಳೆದ ವಾರ ನಾವು ಮೊನ್ನೆ ಕ್ಲೀನಿಂಗಲ್ಲಿ ತೆಗೆದುಕೊಂಡಾಗ ನಮ್ಮೊಟ್ಟಿಗೆ ಅಂಗನವಾಡಿಯವರು ಕೈ ಜೋಡಿಸಿದ್ರು. ಸೊ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ನಮ್ಮೊಟ್ಟಿಗೆ ಸೇರಿಕೊಂಡು, ಸೊ ಈ ಥರ ಒಂದೊಂದು ಇಲಾಖೆಯವರೊಟ್ಟಿಗೆ ಸೇರಿಕೊಂಡು ಸ್ಫೂರ್ತಿದಾಯಕವಾಗಿ ಯಾವ ಸರ್ಕಾರದಿಂದ ಯಾವುದೇ ಖರ್ಚು ಇಲ್ಲದೆ ಈ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸರ್, ಕಲ್ಯಾಣಿಗಳ ಏನು ಈಗ ತಾವು ಒಂದು ಮಾಹಿತಿ ಕೊಟ್ರಿ, ಇಷ್ಟು ಕಲ್ಯಾಣಿಗಳು ಸ್ವಚ್ಛತೆ ಆಗಿದಾವೆ ಈಗಾಗಲೇ ಅಂತ. ಸರ್, ಈ ಕಲ್ಯಾಣಿಗಳ ಸ್ವಚ್ಛತೆ ಆದ ನಂತರ ಅನೇಕ ಕಲ್ಯಾಣಿಗಳು ಬತ್ತಿ ಹೋದಂಥ ಪರಿಸ್ಥಿತಿಯಲ್ಲಿದ್ದು ನಾವು ನೋಡಿದ್ದೀವಿ. ಏನಾದರೂ ನೀರಿನ ಹೊರತೆ ಬರುವಂಥದ್ದು ಯಾವುದಾದ್ರೂ ಕಲ್ಯಾಣಿಯಲ್ಲಿ ಆಗಿದೆಯಾ ಸರ್? ಒಂದು ನಾವು ಕ್ಲೀನ್ ಮಾಡಿರೋ 38 ಕಲ್ಯಾಣಿಗಳಲ್ಲಿ ಒಂದು ಆಲ್ಮೋಸ್ಟ್ ಒಂದು 10%, ಒಂದು 5-6 ಕಲ್ಯಾಣಿಗಳಲ್ಲಿ ಈಗಲೇ ನೀರಿತ್ತು ಅಂತ ಕಲ್ಯಾಣಿಗಳಲ್ಲಿ ಈಗಲೂ. ಬಟ್ ಅದ್ರ ಪಾಚಿ ಕಟ್ಕೊಂಡಿತ್ತು ಕೆಲವು ಕಡೆಗಳಲ್ಲಿ, ಕೆಲವು ಕಡೆಗೆ ಅಲ್ಲೂ ನಮ್ಮ ಗಿಡಗಳೆಲ್ಲ ಬೆಳ್ಕೊಂಡಿತ್ತು. ಸೊ ನಾವು ಅದನ್ನೇನು ಮಾಡಿದೀವಿ, ಎಲ್ಲಿ ನೀರಿತ್ತು ಅದನ್ನ ನೀರಲ್ಲಿ ಎಷ್ಟು ಸ್ವಚ್ಛ ಮಾಡೋಕ್ಕಾಗತ್ತೆ ಅಷ್ಟು ಸ್ವಚ್ಛ, ಅಲ್ಲಿ ನೀರು ಒಳಗಡೆ ಬೀಳ್ಕೊಂಡಿರೋ ಗಿಡಗಳನ್ನ ಕ್ಲೀನ್ ಮಾಡೋದು ಏನೋ ಒಂದು ಕಡೆ ಮಾಡಿದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ನೀರು ತುಂಬಾ ಕಲುಷಿತಗೊಂಡಿರೋ ನೀರನ್ನ ಪಂಪ್ಔಟ್ ಮಾಡಿಕೊಂಡು, ಹಿಂದಿನ 2 ದಿನ ಮುಂಚೆ ಪಂಪ್ಔಟ್ ಮಾಡಿ ಅದನ್ನು ಕಂಪ್ಲೀಟ್ಲಿ ಸ್ವಚ್ಛತೆ ಮಾಡಿರೋದನ್ನ ನಾವು ಮಾಡಿದ್ದೀವಿ. ಇದನ್ನು ಹೊರತುಪಡಿಸಿ ನಾವು ಮೊನ್ನೆ ಕಳೆದ ವಾರ ನಾವು ಗೌರಿಬಿದನೂರಲ್ಲಿ ಒಂದು ಕಲ್ಯಾಣಿ ಕ್ಲೀನಿಂಗ್ ಮಾಡಿದಾಗ ಅಲ್ಲಿ ಪುರಾತನವಾದ ಅಲ್ಲಿ ಲಿಂಗ ಇರ್ಬೋದು, ಪ್ಲಸ್ ಪಾದುಕೆಯ ಹೆಜ್ಜೆಯ ಗುರುತಿದೆ ಅಂತವೆಲ್ಲ ನಮಗೆ ಕಂಡು ಬರೋ ತರ ವ್ಯವಸ್ಥೆ ಆಗಿದೆ ಈಗ. ಸೊ ಹೊರತೆ ಬಂದಿರೋದು ನಮ್ಮ ಹತ್ರ ಒಂದು 3 ಕಲ್ಯಾಣಿಗಳಲ್ಲಿ, ಒಂದು ಬಾಗೇಪಲ್ಲಿಯಲ್ಲಿ, ಒಂದು ಗುಡಿಬಂಡಿಯಲ್ಲಿ, ಆ ಥರದ್ದು ನಮ್ಗೆ ಕಂಡು ಬಂದಿದೆ. ಇವಾಗ ಬಾಗೇಪಲ್ಲಿಯಲ್ಲಿ ನೀರಿನ ಹೊರತೆ ಬರುವಂಥ ಕಲ್ಯಾಣಿ ಕಂಡು ಬಂದಿದೆ. ಇಟ್ಸ್ ವೆರಿ ಪ್ರಿಸ್ಟೀಷಬಲ್ ಸರ್. ಏನಂದ್ರೆ ಬಹಳ ಮೌಲ್ಯವಾದಂಥದ್ದು. ಬಾಗೇಪಲ್ಲಿ ಅಂತ ಏರಿಯಾದಲ್ಲಿ ನೀರು ಸಿಗೋದೇ ಕಷ್ಟ, ಆದರೆ ಆ ಕಲ್ಯಾಣಿ ಬತ್ತಿ ಹೋಗಿತ್ತು ಅನ್ನುವಂಥ ಕಲ್ಯಾಣಿಯಲ್ಲಿ ನೀವು ಸ್ವಚ್ಛ ಮಾಡಿದ ನಂತರ ನೀರಿನ ಹೊರತೆ ಬಂದಿದೆ ಅಂದರೆ ಬಹಳ ಒಂದು ವ್ಯಾಲ್ಯೂಬಲ್ ವರ್ಕ್ ಅಂತಾನೆ ಹೇಳ್ಬೋದು ಸರ್. ನಮ್ಮ ಐಡಿಯಾ ಅಥವಾ ನಮ್ಮ ಪ್ಲಾನ್ ಇರೋದು ಇವಾಗ ಎಲ್ಲ ಕಲ್ಯಾಣಿಗಳನ್ನು ನಾವು ಕ್ಲೀನ್ ಮಾಡ್ತೀವಿ. ಮಳೆಗಾಲದಲ್ಲಿ ಅದು ಕಂಪ್ಲೀಟ್ ಆಗಿ ಒಂದು ಲೆವೆಲ್ಗೆ ಚೆನ್ನಾಗಿ ಕಂಡು ಬರುತ್ತದೆ. ಅದರೊಟ್ಟಿಗೆ ನಾನು ತಮ್ಗೆ ಆವಾಗಲೇ ಹೇಳಿದಾಗೆ ಇದು ಮುಂದೆ ಬರಬಾರ್ದು ಅನ್ನೋದಕ್ಕೆ, ಈಗ ಎಷ್ಟೋ ಕಲ್ಯಾಣಿಗಳು ನಾವು ಕ್ಲೀನಿಂಗ್ ಮಾಡಿರೋದ್ರಲ್ಲಿ ಒಂದು ಬೇಸಿಕ್ ಒಂದು ಫೆನ್ಸ್ ಇರಲ್ಲ. ಇನ್ನೆಷ್ಟೋ ಕಲ್ಯಾಣಿಗಳಲ್ಲಿ ಕಲ್ಲುಗಳಿರುತ್ತೆ, ಅದಕ್ಕೊಂದು ಸಿಮೆಂಟ್ ಪ್ಲಾಸ್ಟರಿಂಗ್ ಆಗಿರಲ್ಲ. ಸೊ ಯಾಕಂದ್ರೆ ನಾವು ಒಂದು ಕಲ್ಯಾಣಿಗಳನ್ನ ಕಂಪ್ಲೀಟ್ ಆಗಿ ರಿನೋವೇಷನ್ ಅಥವಾ ಕಂಪ್ಲೀಟ್ ಆಗಿ ನಾವು ರೆಜುವನೇಷನ್ ಮಾಡ್ಬೇಕಂತ ತೆಗೆದುಕೊಂಡ್ರೆ ಅದಕ್ಕೊಂದು 50-60 ಲಕ್ಷ ಖರ್ಚಾಗುತ್ತೆ ಎಲ್ಲ ಕಲ್ಲುಗಳನ್ನೆಲ್ಲ ಹಾಕೋದಾದ್ರೆ. ಸೊ ಅದನ್ನ ಆ ತರ ವ್ಯವಸ್ಥೆ ಮಾಡೋದ್ ಬದಲು ನಮ್ಮ ಐಡಿಯಾ ಇರೋದು ದಟ್ ಮುಂದಿನ 5-10 ವರ್ಷದವರೆಗೆ ಈ ಕಲ್ಯಾಣಿ ನಾವೇನ್ ಮೇಂಟೈನ್ ಮಾಡ್ತೀವಿ ಆ ತರ ಮಾಡ್ಬೇಕು ಅಂತ. ಸೊ ಬೇಸಿಕ್ ಕಲ್ಲುಗಳನ್ನ ಜೋಡಣೆ ಇರ್ಬೋದು, ಬೇಸಿಕ್ ಆಗಿ ಆ ಕಲ್ಲುಗಳಿಗೆ ಒಂದು ಪ್ಲಾಸ್ಟರಿಂಗ್ ಕೊಡೋದು, ಎಲ್ಲಾದ್ರೂ ಒಂದು ಹೈ ಮಾಸ್ ಲೈಟ್ ಬೇಕಾಗಿರೋದು ಲೈಟ್ ಫಿಕ್ಸ್ ಮಾಡಿಸೋದಿರ್ಬೋದು, ಒಂದು ಫೆನ್ಸಿಂಗ್ ಹಾಕ್ಸೋದಿರ್ಬೋದು, ಈ ತರ ಹಲವಾರು ಲೋಕಲ್ ಮೆಜರ್ಸ್ ಅಲ್ಲಿ ಏನು ತೆಗೆದುಕೊಳ್ಳೋಕ್ಕಾಗತ್ತೆ ಅಂಥದ್ದನ್ನ ನಮ್ಮ ನರೇಗಾ ಸ್ಕೀಮ್ ಇರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಅನುದಾನ, ಅದೆರಡೂ ಆಗಲಿಲ್ಲ ಅಂದ್ರೆ ಲಾಸ್ಟ್ಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ತೆಗೆದುಕೊಂಡು ಸೊ ಒಂದು ಶಾಶ್ವತ ಪರಿಹಾರಕ್ಕೆ ಅದನ್ನು ತೆಗೆದುಕೊಂಡು ಹೋಗಬೇಕು. ಅಟ್ಲೀಸ್ಟ್ ಮುಂದಿನ 5-10 ವರ್ಷದವರೆಗೆ ಅದನ್ನು ನಾವು ಮೇಂಟೈನ್ ಮಾಡಬೇಕನ್ನೋ ಒಂದು ಸಿದ್ಧಾಂತದೊಟ್ಟಿ ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಇಟ್ಸ್ ವೆರಿ ಗ್ರೇಟ್ ಸರ್. ಒಂದು ಪ್ರೇರಣಾದಾಯಕ. ಏನು ಅಂತಂದರೆ ಸರ್ಕಾರದಿಂದ ಅನುದಾನ ಬರುವಂತಹ ಅನೇಕ ಯೋಜನೆಗಳು ಇವತ್ತು ನೆನೆಗುದಿಗೆ ಬಿದ್ದಿದ್ದಾವೆ. ಆ ಥರದ್ದು ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ಅಥವಾ ಫೈನಾನ್ಷಿಯಲಿ ಹೆಲ್ಪ್ ತಗೊಳ್ಳದೆ ಈ ಥರದ್ದೊಂದು ದೊಡ್ಡ ಕಾರ್ಯಕ್ಕೆ ಕೆಲಸಕ್ಕೆ ಕೈ ಹಾಕಿ ಯಶಸ್ವಿಯಾಗಿರುವಂಥದ್ದು ನಿಜಕ್ಕೂ ಬಹಳ ಗ್ರೇಟ್ ಅನಿಸುತ್ತೆ ಸರ್. ಸರ್, ಇನ್ನೊಂದು ಮುಖ್ಯವಾದಂತಹ ಕ್ವಶನ್ ಏನು ಅಂದರೆ, ಒಬ್ಬ ಅಧಿಕಾರಿಗಳು ಸಕ್ಸಸ್ ಆಗಬೇಕು ಅಂತಂದರೆ, ಮೇಲ್ದರ್ಜೆ ಅಧಿಕಾರಿಗಳು, ಅವರಿಗೆ ಅವರ ಕೆಳದರ್ಜೆಯ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರೀತಿಯಿಂದ ಕೆಲಸ ಮಾಡಿಸುವಂಥದ್ದು ಮತ್ತು ಅವರು ನಿಮಗೆ ಸ್ಪಂದಿಸುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಇಲಾಖೆಯ ನೌಕರರಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಅವರ ಸಪೋರ್ಟ್ ನಿಮ್ಗೆ ಹೇಗಿದೆ ಸರ್? ಇದು ನಮ್ಮ ಕಡೆಯಿಂದ ಒಂದು ಡೈರೆಕ್ಷನ್ ಅಷ್ಟೇ ಬಿಟ್ಟರೆ, ಎಲ್ಲ ಪ್ರಿಪ್ರೇಷನಿಂದ ಹಿಡಿದು ಅದನ್ನು ಯಾವ ಥರ ಕಲ್ಯಾಣಿನ ಚೆನ್ನಾಗಿ ನಾವು ಕಾಣಿಸ್ಕೊಳ್ಬೇಕು, ಕಂಗೊಳಿಸ್ಕೊಳ್ಬೇಕು ಅನ್ನೋದು ಎಲ್ಲ ಪ್ಲಾನಿಂಗನ್ನು ನಮ್ಮ ತಾಲೂಕ್ ಪಂಚಾಯತಿ ಇಒಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ PDOಗಳು ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಯಾವ ಥರ ಅಂದರೆ, ಕಲ್ಯಾಣಿಗಳನ್ನ ಕ್ಲೀನಿಂಗನ್ನು ನಾವು ಒಂದು 3 ದಿನ ಮುಂಚೆ ಮಾಡ್ತೀವಿ ಅಂದರೆ ಅದಕ್ಕೆ ಆ ಕಲ್ಯಾಣಿಗೆ ನಮ್ಮ ಇಒನೇ ವಿಸಿಟ್ ಮಾಡ್ಕೊಂಡು ಹೋಗಿ ಅದ್ರ ಮುಂಚೆ ಯಾವ ಥರ ಇದೆ, ಈ ಕಲ್ಯಾಣಿನ ನಮ್ಮ ಹಂತದಲ್ಲೇ ಕ್ಲೀನ್ ಮಾಡ್ಬೋದಾ ಅಥವಾ ಇದಕ್ಕೆ ಏನಾದರೂ ಬೇರೆ JCBಕ್ಕಿಂತೆಲ್ಲ ತಗೊಂಡ್ಬರ್ಬೇಕು, ಏನೇನು ಪ್ರಿಪ್ರೇಷನ್ ಮಾಡ್ಬೇಕು ಅನ್ನೋದನ್ನ ನಮ್ಮ PDO ಮಾಡಿಕೊಂಡು ಆ ದಿವಸ ನಾವು ಕಲ್ಯಾಣಿ ಕ್ಲೀನಿಂಗ್ ಮಾಡೋ ದಿವಸ ನಮ್ಮಲ್ಲಿ ಏನು ವಾಟರ್ಮೆನ್ಗಳಿದ್ದಾರೆ, ನಮ್ಮಲ್ಲಿ ಸ್ವಚ್ಛತಾಗಾರರಿದ್ದಾರೆ, ಅವರೆಲ್ಲರೂ ಇವಾಗ ಮೈ ಕೊಡ್ಕೊಂಡು ಬಂದು ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಕಡೆ ಹಾರೆ ಪಿಕಾಸಿ ಹಾಕಿ ಮಣ್ಣು ತೆಗೆದುಕೊಳ್ಳೋರೊಟ್ಟಿಗೆ, ಅದರೊಟ್ಟಿಗೆ ನಮ್ಮೊಟ್ಟಿಗೆ ನಮ್ಮ ಆಶಾ ವರ್ಕರ್, ಅಂಗನವಾಡಿ ವರ್ಕರ್ ಯಾರಿದ್ದಾರೆ ಅವರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರು. ನಮ್ಮ ಪಂಚಾಯತಿ PDOಗಳು ಎಲ್ಲ ಇದ್ರ ಮುಂದೆ ಅವ್ರಿಗೆ ಸಪೋರ್ಟ್ ಕೊಡೋದ್ರಲ್ಲಿ ಆಕ್ಷನ್ಗಳನ್ನ ತೆಗೆದುಕೊಂಡು ಮೊನ್ನೆ ಕ್ಲೀನಿಂಗ್ ನಮ್ಮಲ್ಲೇ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಹತ್ರ ಬಂದಾಗ, ಈ ಕಲ್ಯಾಣಿ ಕ್ಲೀನಿಂಗ್ ಮಾಡಿದಕ್ಕೆ ಹೋದಕ್ಕೆ ಸರ್ ನಮಗೊಂದು 2 ವರ್ಷ ಆಯುಷ್ ಜಾಸ್ತಿ ಆಯ್ತು ಅಂತ ನಮ್ಗೆ ಅನಿಸ್ತಾ ಇದೆ ಅಂತ ಅವರು ಒಂದು ಆ ತರ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಕೆಲಸ ಮಾಡೋದ್ರಿಂದ ಆಲ್ಮೋಸ್ಟ್
ಎಲ್ಲ ಕಲ್ಯಾಣಿಗಳಲ್ಲೂ ತಮ್ಮ ಅಧಿಕಾರಿಗಳು ಮತ್ತು ತಮ್ಮ ವರ್ಕರ್ಸೇ ಇದಕ್ಕೆ ಜಾಸ್ತಿ ಕೆಲಸ ಮಾಡಿದ್ದಾರೆ ಅಂತ. ಇದರಲ್ಲಿ ನಮ್ಮಲ್ಲಿ ಈಗ ಒಂದು 50% 70% ನಾವು ಕಲ್ಯಾಣಿ ಕ್ಲೀನಿಂಗ್ ಮಾಡಕ್ ಹೋದಾಗ ಅಲ್ಲಿನ ಗ್ರಾಮಸ್ಥರು ಒಂದು 30% ಜನ ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸ್ಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ತಮ್ಮ ಮೂಲಕ ಕೇಳೋದೇನಂದ್ರೆ, ಇನ್ನು ಮುಂದೆ ನಮ್ಮ 43 ಕಲ್ಯಾಣಿಗಳು ಕ್ಲೀನಿಂಗ್ ಮಾಡ್ತೀವಿ. ನಮ್ಮ ಅಧಿಕಾರಿ ಮಿತ್ರರು ಇದ್ದೇ ಇರ್ತಾರೆ. ಸಾರ್ವಜನಿಕರು ಇನ್ನೂ ನಮ್ಮೊಟ್ಟಿಗೆ ಕೈ ಜೋಡಿಸಿದಾಗ ನಾವು ಇನ್ನೂ ತುಂಬಾ ಪ್ಯೂರ್ ಆಗಿ, ತುಂಬಾ ಚೆನ್ನಾಗಿ, ಇನ್ನು ತುಂಬಾ ಪ್ರೆಸ್ಟೀನ್ ಆಗಿ ನಾವು ಕಲ್ಯಾಣಿ ಕ್ಲೀನಿಂಗ್ ಮಾಡಿದ್ರೆ ಒಂದು ನಮಗೂ ಮೋಟಿವೇಶನ್ ಸಿಗುತ್ತೆ ಎಲ್ಲ ನಮ್ಮ ಸಾರ್ವಜನಿಕರು ನಮ್ಮೊಟ್ಟಿಗೆ ಒಂದು ಸೇರಿದಾಗ. ಸರ್, ಸ್ವಯಂ ಸೇವಾ ಸಂಸ್ಥೆಗಳು ತಮ್ಮೊಂದಿಗೆ ಇದ್ರಿಗೆ ಜೋಡಿಸ್ಕೊಳ್ಳೋದಕ್ಕೆ ಇದರ ಸಮಯ ಬಂದು ತಾವು ಬೆಳಗ್ಗೆ 6:30ಗೆ ಶುರು ಮಾಡ್ತಿದ್ದೀರಾ ಅನ್ನೋಂಥದ್ದು ಒಂದು ಮಾಹಿತಿ. ಇದನ್ನು ಆದಷ್ಟು ಸ್ವಲ್ಪ ಡಿಲೇ ಮಾಡಿಕೊಂಡ್ರೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಪ್ರಾರಂಭ ಆಗೋದಾದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ನಿಮ್ಮ ಜೊತೆ ಜೋಡಿಸ್ಕೊಳ್ಬಹುದಾ ಅಂತ. ಇದನ್ನು ನಾವು 6:30ಗೆ ಮಾಡಿರೋ ಉದ್ದೇಶ ಎರಡೇ ಇರೋದು. ಒಂದು, ಇದು ನಮಗೆ 6:30ಯಿಂದ 9:30 ಒಳಗಡೆ ನಾವು ಮುಗಿಸ್ಕೊಂಡು, ಯಾಕಂದ್ರೆ ಇದನ್ನ ನಾವು ಯಾವುದೇ ವೀಕೆಂಡ್ ಅಲ್ಲಿ ಕಾರ್ಯಕ್ರಮನ ಮಾಡ್ತಾ ಇಲ್ಲ, ವೀಕ್ ಡೇಲಿ ಮಾಡ್ತಿರೋದ್ರಿಂದ 6:30ಯಿಂದ 9:30 ಮುಗಿಸ್ಕೊಂಡ್ರೆ ಅಟ್ಲೀಸ್ಟ್ ಒಂದು 10:30 ಒಳಗಡೆ ನಾವೆಲ್ಲ ನಮ್ಮ ಆಫೀಸ್ ಕಚೇರಿಗೆ ಬರ್ಬೋದು. ಇನ್ನೊಂದು, ನೀವು ನೋಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರದಲ್ಲಿ ಈಗಲೇ ಬೇಸಿಗೆ ಸ್ಟಾರ್ಟ್ ಆಗಿದೆ. ಹೀಟ್ ವೇವ್ ಬರುವ ಬಗ್ಗೆ ಮುನ್ಸೂಚನೆಗಳು ಬಂದಿರ್ತದೆ. ಸೊ ನಾವು ಆದಷ್ಟು ಡಿಲೇ ಮಾಡಿದಷ್ಟು ನಮ್ಮ ಬಿಸಿಲಿನ ಜಳಪಕ್ಕೆ ನಾವು ಜಾಸ್ತಿ ತೊಂದರೆಗಳಾಗುತ್ತೆ. ಈಗ ಆ ನಿಟ್ಟಿನಲ್ಲಿ ಆದಷ್ಟು ನಾವು ಬೇಗ ಮಾಡ್ತಾ ಇದ್ದೀವಿ. ಯಾವ್ದಾದ್ರು ಸ್ವಸಹಾಯ ಗುಂಪಿನವ್ರು ಬಂದ್ಬಿಟ್ಟು, ಇಲ್ಲ ನಾವು ಬೆಳಿಗ್ಗೆ ಆಗಲ್ಲ, ನಾವು ಮಧ್ಯಾಹ್ನ ಅಥವಾ ಸಂಜೆ ಮಾಡ್ತೀವಿ, ನಿಮ್ಮಲ್ಲಿ ಕೈ ಜೋಡಿಸ್ತೀವಿ ಅನ್ನೋರು ಯಾರು ಆಸಕ್ತರು ಬಂದ್ರೆ ನಾವು ನಮ್ಮ ಅಲ್ಲ ಲೋಕಲ್ ಪ್ಲಾನ್ ಅನ್ನ ಲೋಕಲ್ ಆಗಿ ನಾವು ಅದನ್ನ ಮಾಡಿಫೈ ಮಾಡ್ಕೊಳ್ಳೇಬಹುದಾಗುತ್ತೆ. ಅದರಲ್ಲಿ ಏನು ತೊಂದರೆಗಳಿಲ್ಲ. ಹಾರ್ಡ್ ಅಂಡ್ ಫಾಸ್ಟ್ ಇದೇ ಟೈಮಿಂಗ್ ಮಾಡ್ಬೇಕು ಅನ್ನೋದಿಲ್ಲ. ನಮ್ಮ ಐಡಿಯಾ ಇರೋದು ಈ ತರ. ಬಟ್ ಇನ್ನು ಯಾರು ನಮ್ಮವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ಬರ್ತೀವಿ ಅನ್ನೋರು ಯಾರು ಬರೋರಿದ್ರೆ ದೇರ್ ಮೋರ್ ದೆನ್ ವೆಲ್ಕಮ್. ನಾವು ಅವರೊಟ್ಟಿಗೆ ಮ್ಯೂಚುವಲ್ ಆಗಿ ಚರ್ಚೆ ಮಾಡಿ ಮುಂದಿನ ಸ್ಟೆಪ್ಸ್ ಅಂತ ತೆಗೆದುಕೊಳ್ಳೋಣ. ಊರಿನಲ್ಲಿರುವ ಅನೇಕ ಸ್ವಸಹಾಯ ಸಂಸ್ಥೆಗಳು ಏನಿದ್ದಾವೆ, ನಿಸ್ವಾರ್ಥವಾಗಿ ಸಮಾಜಕ್ಕೋಸ್ಕರ ಮತ್ತು ನಿಸರ್ಗಕ್ಕೋಸ್ಕರ ದುಡಿತಾ ಇರ್ತಕ್ಕಂಥವ್ರು, ಪ್ರಕೃತಿಗೋಸ್ಕರ ದುಡಿತಾ ಇರ್ತಕ್ಕಂಥ ಒಂದಷ್ಟು ಸ್ವಯಂ ಸೇವಾ ಸಂಸ್ಥೆಗಳನ್ನು ನಾನು ಕೂಡ ನೋಡಿದ್ದೀನಿ. ಆತ್ಮೀಯರೇ, ಧಾರಾಳವಾಗಿ ನೀವು ಒಂದು ಜಿಲ್ಲಾ ಪಂಚಾಯತ್ನೊಂದಿಗೆ ಸಹಯೋಗದಲ್ಲಿ ನೀವು ಕೈ ಜೋಡಿಸ್ಬೋದು. ಈ ಕಾರ್ಯಕ್ಕೆ ಕೈ ಜೋಡಿಸಿದಷ್ಟು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇನ್ನೂ ಒಳ್ಳೆಯದು ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮನ್ನು ಕೇಳ್ಕೊಳ್ತೀನಿ. ಮುಂದಿನ ವರ್ಷ ಹೋಗೋದ್ರಲ್ಲಿ ಮೇಜಾರಿಟಿಲಿ ನಮ್ಮ ನರೇಗಾ ಫಂಡ್ ಪ್ಲಸ್ ಗ್ರಾಮ ಪಂಚಾಯತಿಯಲ್ಲಿ. ಸೊ ಗ್ರಾಮ ಪಂಚಾಯತಿಯಲ್ಲಿ ಇದಕ್ಕೋಸ್ಕರ ಯಾವುದೇ ಸಪ್ರೇಟ್ ಫಂಡ್ ಇಲ್ಲದೆ ಇದ್ರು ಈ ವರ್ಷ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿಗಳು ಅವ್ರದ್ದು 100% ಟ್ಯಾಕ್ಸ್ ಕಲೆಕ್ಷನ್ ಮಾಡಿರೋದ್ರಿಂದ, ಕಳೆದ ವರ್ಷ 80% ಆಗಿತ್ತು, ಈ ವರ್ಷ 100% ರೀಚ್ ಮಾಡಿರೋದ್ರಿಂದ ಅವ್ರ ಹತ್ರ ಒಂದು ಸ್ವಲ್ಪ ಫಂಡಿಂಗ್ ಅವೈಲೇಬಲ್ ಇರೋದ್ರಲ್ಲಿ ಈ ಕಲ್ಯಾಣಿಗೆ ಆ ಫಂಡ್ ಅನ್ನ ಮಾರ್ಕ್ ಮಾಡಿಕೊಂಡು ಮ್ಯಾಪ್ ಮಾಡಿ ವರ್ಕ್ ಮಾಡ್ಬೇಕನ್ನೋ ಡೈರೆಕ್ಷನ್ ಕೊಟ್ಟಿದ್ದೀವಿ. 20 ಕಲ್ಯಾಣಿಗಳಲ್ಲಿ ಸದ್ಯದಲ್ಲೇ ಕಾಮಗಾರಿಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೆಲ್ಲಾನು ಮಳೆಗಾಲ ಬರುವ ಮುಂಚೆ ಅಥವಾ ಮಳೆಗಾಲದಲ್ಲಿ ಈ ಕಾಮಗಾರಿಗಳನ್ನೆಲ್ಲ 100% ಮುಗಿಸ್ಬೇಕನ್ನೋ ಒಂದು ಗೋಲನ್ನು ನಾವು ಇಟ್ಕೊಂಡಿದ್ದೀವಿ. ಸರಿ, ಇನ್ನೊಂದು ಔಟ್ ಆಫ್ ದಿ ಸಿಲೆಬಸ್ ಕ್ವಶನ್ ತಮಗೆ ಬಹಳ ಕಾತರದಿಂದ ನನಗೆ ಒಂದು ಆಸಕ್ತಿಯಿಂದ ಕೇಳ್ತಿದ್ದೀನಿ, ವಿತ್ ಯುವರ್ ಪರ್ಮಿಷನ್. ತಾವು MBBS ಅಂದರೆ CET ನಲ್ಲಿ ನಂಬರ್ 1 ರ್ಯಾಂಕಿಂಗನ್ನು ಪಡೆದುಕೊಂಡು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ನಲ್ಲಿ MBBS ಅನ್ನು ಮುಗಿಸಿ ನಂತರ UPSCನ ಸೆಲೆಕ್ಟ್ ಮಾಡ್ಕೊಳ್ತೀರಾ. MBBS ನಲ್ಲಿ ಈಗಿನ ಒಂದು ಟ್ರೆಂಡಿಂಗ್ ಇರೋದೇನೆಂದರೆ, ಆರಾಮಾಗಿ ದುಡ್ಡನ್ನು ಯಾವುದ್ರಲ್ಲಾದರೂ ಒಂದರಲ್ಲಿ ಸಂಪಾದನೆ ಮಾಡೋದು, ದುಡ್ಡು ಸಂಪಾದನೆ ಮಾಡುವುದೇ ಒಂದು ದೊಡ್ಡ ಮೂಲ ಉದ್ದೇಶ ಆಗಿಬಿಟ್ಟಿದೆ ಇವತ್ತಿನ ಎಜುಕೇಷನ್ ಸಿಸ್ಟಮ್ನಲ್ಲಿ. ಆರಾಮಾಗಿ ದುಡ್ಡು ಸಂಪಾದನೆ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಯಾವುದೋ ಒಂದು ಕ್ಲಿನಿಕ್ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಆದರೆ UPSC ಸೆಲೆಕ್ಟ್ ಮಾಡ್ಕೊಂಡು ಈ ಸಾಮಾಜಿಕ ಸೇವೆಗೆ ಬರುವಂಥದ್ದು, ಅದರಲ್ಲೂ ಈ IAS ಕ್ಯಾಡರ್ ಏನಂದರೆ ಈಗಿನ ಸದ್ಯದ ಪರಿಸ್ಥಿತಿಗೆ ಇದೊಂದು ಮುಳ್ಳಿನ ಹಾದಿ. ನಾವು ನೋಡಿದ ಹಾಗೆ ಈಗ ಬರಬೇಕು ಅನ್ನುವಂಥ ಉದ್ದೇಶ ಅಥವಾ ಪ್ರೇರಣೆ ಏನು ಸರ್ ನಿಮಗೆ? ಒಂದು ಸ್ವಲ್ಪ ಮೈನರ್ ಕರೆಕ್ಷನ್, ನಮ್ಮದು CET ರ್ಯಾಂಕ್ ಬಂದಿರೋದು ಆ್ಯಕ್ಚುಲಿ ನನಗೆ ಆ ಟೈಮಲ್ಲಿ ಇಂಜಿನಿಯರಿಂಗಲ್ಲಿ ಫಸ್ಟ್ ರ್ಯಾಂಕ್ ಬಂತು, ಮೆಡಿಕಲಲ್ಲಿ 26 ಬಂದಿತ್ತು. ಸೊ ಇವನ್ ದೆನ್ ಮೆಡಿಕಲ್ ರ್ಯಾಂಕ್ ಇತ್ತು, ಚೆನ್ನಾಗಿತ್ತು ಅಂತ ನಮ್ಮ ಪೇರೆಂಟ್ಸ್ ಅವರ ಮೋಟಿವೇಶನಲ್ಲಿ ಮೆಡಿಕಲ್ ಕಾಲೇಜಿಗೆ ಜಾಯ್ನ್ ಆದ್ವಿ. ಲೈಕ್ ಮೈಂಡೆಡ್ ಗ್ರೂಪ್ ಇತ್ತು ಅಲ್ಲಿ. ಅಲ್ಲೇ ನಮ್ಮಲ್ಲಿ ಒಂದು 10 ಜನ ನಾವು MBBS ಡಾಕ್ಟರ್ಸ್ ಯಾರಲ್ಲಿ MBBSಗೆ ನಾವು ಸೇರ್ಕೊಂಡಿದ್ವಿ. ನಮ್ಮಲ್ಲೇ ಒಂದು ಗ್ರೂಪ್ ಮಾಡಿಕೊಂಡು ನಾವೆಲ್ಲರೂ UPSC ಪ್ರಿಪ್ರೇಷನ್ಗೆ ರೆಡಿ ಆಗೋಣ ಅನ್ನೋ ಥರ ಪ್ಲ್ಯಾನ್ ಮಾಡಿದ್ವಿ. ಬಟ್ UPSCಗೆ ನೀವು IAS ದಿನ ಕಳೆದ 10 ವರ್ಷದ ಫಿಗರ್ಸನ್ನು ನೋಡಿದರೆ ಮುಂಚೆ ತುಂಬ ಹ್ಯುಮ್ಯಾನಿಟೀಸಿಂದ ಬರ್ತಾಯಿದ್ರು, ಆರ್ಟ್ಸ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಬರ್ತಾಯಿದ್ರು. ಈಗಿನ ಕಳೆದ ನೀವು 5ರಿಂದ 10 ವರ್ಷ ನೋಡಿದರೆ ಈಗ ಬರ್ತಿರೋರಲ್ಲಿ ಆಲ್ಮೋಸ್ಟ್ ಒಂದು 70% ಇಂಜಿನಿಯರ್ಸ್ ಬರ್ತಾ ಇದ್ದಾರೆ, ಒಂದು 15% ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಸೊ ಡಾಕ್ಟರ್ಗಳು ಇತ್ತೀಚೆಗೆ MBBS ಇಂದ ಬೇರೆ ಕೆರಿಯರ್ ಆಪರ್ಚುನಿಟೀಸ್ ನೋಡ್ತಾ ಇದ್ದಾರೆ. ಬಟ್ ಮೋರ್ ದೆನ್ ದ್ಯಾಟ್, ಈಗ ಡಾಕ್ಟರ್ಗೆ ಮತ್ತು ಕ್ಲಿನಿಕ್ಕಿಗೆ ಅಥವಾ ಇದಕ್ಕೆ ಕಂಪೇರ್ ಮಾಡೋದಾದರೆ, ಡಾಕ್ಟರ್ ಆದಾಗ ಒಂದು ಕ್ಲಿನಿಕಲ್ ಕೂತ್ಕೊಂಡು ನಾನೊಂದು 100 ಪೇಷಂಟ್ಗಳನ್ನ ನಮ್ಮ ಲಿಮಿಟೆಡ್ ಮ್ಯಾನೇಜಲ್ಲಿ ನೋಡ್ಬೋದು. ಸೋಷಿಯಲ್ ಸರ್ವಿಸ್. ಇಲ್ಲಿಗೆ ನಾವು ಬಂದಾಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದ್ದದ್ದು ಇನ್ನೂ ಜಾಸ್ತಿ ಜನ ಟಚ್ ಆಗುವಂಥ ಒಂದು ಆಕ್ಟಿವಿಟಿ ಮಾಡೋದಕ್ಕೆ ಇದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನೋದು. ದಿಸ್ ವಾಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್. ಇದರೊಂದಿಗೆ ನಮ್ಮ ಎಜುಕೇಷನ್ ಇರ್ಬೋದು, ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಎಲ್ಲ ಬರಬೇಕಾದ್ರೆ, ಸೊ ಇಟ್ ವಾಸ್ ಆಲ್ವೇಸ್ ಟೋಲ್ಡ್ ದಟ್ ಸೊಸೈಟಿಗೆ ಆದಷ್ಟು ಸಪೋರ್ಟ್ ಯಾವ ಥರ ಮಾಡೋದಕ್ಕಾಗತ್ತೆ ಮಾಡಬೇಕಂತ.
ಸೊ ಇದು ಅಬೌಟ್ ದ ಪ್ರಿನ್ಸಿಪಲ್ ಬಿಟ್ಟರೆ ಈಗ ಜಾಬ್ ಆಪರ್ಚುನಿಟಿ ನೋಡಿದ್ರು ಡಾಕ್ಟರ್ ಈಸ್ ಕೈಂಡ್ ಆಫ್ ಮೈ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್. ಡಾಕ್ಟರ್ ಅಂದರೆ ಒಂದು ಸರ್ಜರಿ ಮಾಡ್ತೀವಿ ಅಥವಾ ಒಂದು ಹಾಸ್ಪಿಟಲಲ್ಲಿ ನಾವು ಇರ್ತೀವಿ. ಅದೇ ಸ್ಪೆಷಲಿ ಇವಾಗ ಫಾರ್ ಎಕ್ಸಾಂಪಲ್ ಆಸ್ ಅ ಜಾಬ್ ಆಸ್ ಅ CEO ನೋಡೋದಾದ್ರೆ, ಈಗ ಬರೋ ಮುಂಚೆ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಮಾಡಿದೆ. ಮಧ್ಯಾಹ್ನ ಈಗ ಆ್ಯಕ್ಚುಲಿ ಈಗ ಫಿಶರೀಸ್ ಡಿಪಾರ್ಟ್ಮೆಂಟ್. ಸೊ ಈ ಥರ ಒಂದು 19 ಇಲಾಖೆಯ ಪ್ರತಿ ಡಿಪಾರ್ಟ್ಮೆಂಟಲ್ ನಮಗೆ ಒಂದು ಓವರ್ವ್ಯೂ ಸಿಗೋದ್ರಿಂದ ಸೊ ನಮ್ಮ ಆ್ಯಕ್ಟಿವಿಟಿ ಯಾವಾಗಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ಮ ಜಾಬಲ್ಲಿ. ಇವಾಗ ಸೊ ಒಂದು ಅಂಗನವಾಡಿಗೆ ಏನಾದ್ರು ತೊಂದರೆಗಳಾದರೆ, ಆಸ್ಪತ್ರೆಗೆ ಏನಾದ್ರು ತೊಂದರೆ ಆದರೆ, ಶಾಲೆಗೆ ಏನಾದ್ರು ತೊಂದರೆ ಆದರೆ, ಹೇಗೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು ಅನ್ನೋದರಲ್ಲಿ ಈ ಜಾಬ್ ಎಕ್ಸ್ಪೀರಿಯನ್ಸ್ ನಮಗೆ ಬೇರೆ ಯಾವುದರಲ್ಲೂ ಅಂಥ ವಾಸ್ಟ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ, ನಮಗೆ ಎಕ್ಸ್ಪೋಜರ್ ಸಿಗಲ್ಲ. ಸೊ ಆ ನಿಟ್ಟಿನಲ್ಲಿ ಇಟ್ ಈಸ್ ಕೈಂಡ್ ಆಫ್ ಅ ವೆರಿ ಇಂಟ್ರೆಸ್ಟಿಂಗ್ ಜಾಬ್ ಅನ್ನೋ ಒಂದು ಇದರಲ್ಲಿ ಅಟೆಂಪ್ಟ್ ಕೊಟ್ವಿ. ಇನ್ ದ್ಯಾಟ್ ಗಾಡ್ಸ್ ಗ್ರೇಸಿಂದ ಬೇಗ ಸೆಲೆಕ್ಷನ್ನು ಆಗೋಯ್ತು ನಮ್ಮದು. ಈಗ ನಾವು ನೋಡಿದರೆ ಈ ವರ್ಷ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ವರುಣ್ ಅನ್ನೋದು ಚಿಂತಾಮಣಿಯಿಂದ ಸೆಲೆಕ್ಟ್ ಆಗಿದ್ದಾರೆ. ಅವರು MBBS ಡಾಕ್ಟರ್. ಸೊ ಇತ್ತೀಚೆಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ MBBS ಪ್ರೊಫೆಷನ್ ಇಂದ ಬರ್ತಾ ಇದ್ದಾರೆ, ಜಾಸ್ತಿ ಜನ ಬರ್ತಾ ಇದ್ದಾರೆ. ಬಟ್ ಎಟ್ ದ ಎಂಡ್ ಇಟ್ ಶುಡ್ ಬಿ ದಟ್ ವಿ ಶುಡ್ ಎಂಜಾಯ್ ದ ಜಾಬ್. ನಾವು ಯಾವ ಕೆಲಸ ಮಾಡ್ತೀವಿ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಿದಾಗ ಅದು ಚೆನ್ನಾಗಿ ಆಗುತ್ತೆ. ಏನೇ ಆದರೂ ಆ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಮೈಂಡ್ಸೆಟ್ ಇರುತ್ತಲ್ಲ ಸರ್, ಅದು ಎಲ್ಲರಿಗೂ ಬರಲ್ಲ. ಯಾರೋ ಒಂದು 1000ದಲ್ಲಿ ಒಬ್ರಿಗೆ ಬರ್ಬೋದೇನೋ ಅನ್ನೋವಂಥದ್ದು ನನ್ನ ಒಂದು ಅಭಿಪ್ರಾಯ ಸರ್. ಮತ್ತು ಕಡೆಯದಾಗಿ ಸರ್, ಏನು IAS ತೆಗೆದುಕೊಳ್ಬೇಕು ಅಂತ ಇರುವಂತಹ ದೊಡ್ಡ ಕನಸನ್ನು ಹೊತ್ತಿರುವಂಥವ್ರಿಗೆ ತಮ್ಮ ಒಂದು ಪ್ರೇರಣಾದಾಯಕ ಸ್ಫೂರ್ತಿಯ ನುಡಿಗಳು ಏನಾದರೂ ಹೇಳೋದಾದ್ರೆ? ಯಾರೇ ಇವಾಗ IAS ತೆಗೆದುಕೊಳ್ಬೇಕು ಅಥವಾ ನಾನು IAS ಆಗಬೇಕು, IPS ಆಗಬೇಕು ಅನ್ನೋದು ಯಾರೇ ಏನಾದ್ರು ಅವ್ರ ಮನಸ್ಸಿನಲ್ಲಿದ್ದರೆ ಮೊದಲು ಒಂದು ದೃಢ ನಿರ್ಧಾರ, ಎಸ್ ಐ ವಿಲ್ ಡೂ ಇಟ್ ಅನ್ನೋದನ್ನು ಮೊದಲು ನಾವು ನಮ್ಮಲ್ಲೇ ಕನ್ವಿಕ್ಷನ್ ತೆಗೆದುಕೊಳ್ಬೇಕಾಗತ್ತೆ. ಏನಾಗುತ್ತೆ, ಎಷ್ಟೋ ಜನ ಇಲ್ಲಿ ಬರೋರು 2 ದೋಣಿಯಲ್ಲಿ ಕಾಲಿಟ್ಕೊಂಡು ಬರ್ತಾರೆ. ಈಗ ನಾನು MBBS ಆದ್ರೇ ನಾನು ಡಾಕ್ಟರ್ ಮುಂದುವರಿಬೇಕಾ ಅಥವಾ ನಾನು IAS ಆಗಬೇಕಾ, ಅಟ್ಲೀಸ್ಟ್ ಒಂದು 2 ರಿಂದ 3 ವರ್ಷ ನಾನು ಇದಕ್ಕೆ ಕಂಪ್ಲೀಟಾಗಿ ಡೆಡಿಕೇಟಾಗಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಕನ್ವಿಕ್ಷನ್ ನಮ್ಮಲ್ಲಿ ಮೊದಲು ಬರಬೇಕು. ಅದನ್ನು ಹೊರತುಪಡಿಸಿ ಡೆಡಿಕೇಷನ್ ನಮಗೆ ಒಂದ್ಸಲಿ ನಮ್ಗೆ ಕನ್ವಿಕ್ಷನ್ ಬಂದಾಗ ನಾವು ಎಷ್ಟು ಒಂದು ದಿವಸಕ್ಕೆ ಒಂದು 7 ಗಂಟೆ ಓದಬೇಕಾಗತ್ತೆ, ಅಷ್ಟು ಡೆಡಿಕೇಷನ್ ನಾವು ಕೊಡ್ತೀವಿ ಅನ್ನೋದು ಅದು ಬಂದೇ ಬರುತ್ತೆ, ಪರ್ಸಿವರೆನ್ಸ್ ಬಂದೇ ಬರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹ್ಯಾವ್ ಅ ವೆರಿ ಗುಡ್ ಲೈಕ್ ಮೈಂಡೆಡ್ ಪೀಪಲ್. ಈಗ ನನ್ನ ಎಂಟೈರ್ ಇಂಪ್ರೂವ್ಮೆಂಟ್ ಇನ್ ಮೈ ಕೆರಿಯರ್ ಅಥವಾ ನಮ್ಮ ಎಜುಕೇಷನಲ್ ಇಂಪ್ರೂವ್ಮೆಂಟ್ ಏನೇ ಹೇಳಬೇಕಂದ್ರೂ ಒಳ್ಳೆಯ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಇದ್ದರು. ಎಲ್ಲರೂ ಒಟ್ಟಿಗೆ ನಾವು ಓದೋದ್ರಿಂದ ಹಿಡಿದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೂ ಆಲ್ವೇಸ್ ಪಾಸಿಟಿವ್ ಆ್ಯಟಿಟ್ಯೂಡಲ್ಲೇ ನಾವು ಇರೋದಿದ್ವಿ. ಸೊ ಆ ಥರ ಒಳ್ಳೆಯ ಕಂಪನಿ ಇದ್ದಾಗ ನಮ್ಮ ಆಟೋಮೆಟಿಕಲಿ ನಮ್ಮ ನಾಲೆಜ್ ಅಥವಾ ನಮ್ಮ ಥಿಂಕಿಂಗ್ ಅದೇ ಥರ ನಡೆಯುತ್ತೆ. ಸೊ ಆ ಥರ ಒಂದು ನಮ್ಮ ಇಂಡಿವಿಜುವಲ್ ಪರ್ಸಿವರೆನ್ಸ್ ಒಟ್ಟಿಗೆ ಹ್ಯಾವ್ ಅ ಗುಡ್ ಕಂಪನಿ ವೇರ್ ಯು ಕ್ಯಾನ್ ಸ್ಟಡಿ, ಆ ಥರ ಇದ್ದಾಗ ಸಕ್ಸಸ್ ಬಂದೇ ಬರುತ್ತೆ. ಆ್ಯಂಡ್ ತಮ್ಮ ಮೂಲಕ ನಾನು ಕೇಳೋದು ಎಲ್ಲ ನಮ್ಮ ಯೂತ್ ಯಾರು ಬರ್ತಾ ಇದ್ದಾರೆ, ಗ್ರ್ಯಾಜುಯೇಷನ್ ಆಗಿ ಈಗ ಬರ್ತಾ ಇದ್ದಾರೆ, ಈವನ್ ಅವ್ರಿಗೊಂದು ಐಡಿಯಾ ಇದ್ದರೆ ನಾನು UPSC ಮಾಡಬೇಕು ಅನ್ನೋದೊಂದು ಐಡಿಯಾ ಇದ್ರೂ, IAS ಆಗಬೇಕು ಅನ್ನೋದು ಐಡಿಯಾ ಇದ್ರೂ, ನೀವು ಸೆಲೆಕ್ಟ್ ಆಗ್ತಿರೋಲ್ವೋ ನಾಟ್ ಶ್ಯೂರ್, ಬಟ್ ಆದ್ರೂ ಅಟ್ಲೀಸ್ಟ್ 1 ವರ್ಷ 2 ವರ್ಷ UPSCಗೋಸ್ಕರ ಓದಿದರೆ ಅದು ನಮಗೆ ಕೊಡುವ ನಾಲೆಜ್ ಭಂಡಾರ ನಮ್ಮ ಯಾವುದೇ ಜಾಬಿಗೆ ಹೋದ್ರೂ ಅದು ನಮ್ಗೆ ತುಂಬ ಹೆಲ್ಪ್ ಆಗೇ ಆಗುತ್ತೆ. ಸೊ ಆ ಥರದ್ರಲ್ಲಿ ಅಟ್ಲೀಸ್ಟ್ ಆ ಮೈಂಡ್ಸೆಟ್ಟಲ್ಲಿ ಎಲ್ಲರೂ 1 ಅಟೆಂಪ್ಟ್ ಅಥವಾ 2 ಅಟೆಂಪ್ಟ್ UPSC ಕೊಡೋಕ್ಕೆ ಬಂದಾಗ ಅವ್ರಿಗೂ ಮುಂದಿನ ಕೆರಿಯರ್ ಹೆಲ್ಪಿಗೆ ತುಂಬ ಅವಶ್ಯಕತೆ ಅಥವಾ ತುಂಬ ಉಪಯೋಗ ಆಗುತ್ತೆ. ಸರ್, ತಮ್ಮ ಅಮೂಲ್ಯವಾದಂತಹ ಸಮಯವನ್ನು, ಒಂದಷ್ಟು ಸಮಯವನ್ನು ನಮಗೋಸ್ಕರ ನಾವು ಕೇಳಿದ ತಕ್ಷಣ ನಾವು ಪ್ರೀತಿಯಿಂದ ನಮಗೆ ಒಪ್ಕೊಂಡು ನಮಗೊಂದು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟರೆ ನಮ್ಮ ಎಲ್ಲ ವೀಕ್ಷಕರ ಕಡೆಯಿಂದ ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಯ ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀವಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.